ನಮಸ್ಕಾರ ಫ್ರೆಂಡ್ಸ್, ನಿಮ್ಮ ಮೊಬೈಲ್ ಬೇರೆಯವ್ರ ಹತ್ರ ಇದೆಯಾ? ವಾಟ್ಸಪ್ ಓಪನ್ ಮಾಡಿದ್ರೆ ಈ ಥರ ಬರಬೇಕಾ? ನಿಮಗೆ ಇಷ್ಟೇ ಕಾಣಬೇಕಾದ್ರೆ ಬೇರೆಯವ್ರ ಹತ್ರ ಹೋದರೆ ಈ ಥರ ಬರಬೇಕು. ನಿಮಗೆ ಬೇಕಾದರೆ ಮಾತ್ರ ನೀವು ಓಪನ್ ಮಾಡ್ಕೋಬೋದು. ಈ ಥರ ಪಾಸ್ವರ್ಡ್ ಹಾಕ್ಕೊಂಡು ಓಪನ್ ಮಾಡ್ಕೋಬೋದು. ಹೇಗಂತ ತಿಳಿಸ್ಕೊಡ್ತಿದ್ದೀನಿ ಬನ್ನಿ ಫ್ರೆಂಡ್ಸ್. ಯಾವ ಥರ ಮಾಡಬೇಕು ಅಂತ ಹೇಳ್ಕೊಡ್ತಾಯಿದ್ದೀನಿ ಇವತ್ತು. ಪ್ಲೇಸ್ಟೋರಿಗೆ ಬಂದುಬಿಟ್ಟು ಇಲ್ಲಿ ಮೇಲೆ ಸರ್ಚ್ ಮಾಡ್ಕೊಳ್ಳಿ, ಆ್ಯಪ್ ಲಾಕ್ ಫಿಂಗರ್ ಪ್ರಿಂಟ್ಸ್ ಅಂಥೇಳಿ ಇಲ್ಲಿ ಬರ್ತಾಯಿದೆ ನೋಡಿ ಫ್ರೆಂಡ್ಸ್. ಇದು ಓಪನ್ ಮಾಡ್ಕೊಂಡ್ರೆ ಇನ್ನೂ ಬೇರೆ ಬೇರೆ ಇದ್ದಾವೆ, ಅವು ಯಾವ ವರ್ಕ್ ಮಾಡಲ್ಲ. ಇದನ್ನು ಇಲ್ಲಿ ಬಂದಿದೆ ನೋಡಿ, ನಾನು ಆಲ್ರೆಡಿ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಇವಾಗ ಓಪನ್ ಮಾಡಿಕೊಂಡು ಈ ಥರ ಪಾಸ್ವರ್ಡ್ ನೀವು ಒಳಗೆ ಸೆಟ್ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್. ಈ ಥರ ಇಲ್ಲಿ ಪ್ಲಸ್ ಐಕನ್ ಕಾಣ್ತಾ ಇದೆ ನೋಡಿ ಫ್ರೆಂಡ್ಸ್. ಇದು ಕೆಳಗಡೆ ಪ್ಲಸ್ ಐಕನ್ ಕಾಣ್ತಾ ಇದೆ ನೋಡಿ. ಇಲ್ಲಿ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಯಾವುದು ಬೇಕು ಆ ಆ್ಯಪ್ ಕೂಡ ನೀವು ಆ ಥರ ಲಾಕ್ ಮಾಡ್ಕೋಬೋದು. ಇವಾಗ ವಾಟ್ಸಪ್ ಲಾಕ್ ಮಾಡ್ಕೊಳ್ಳೋಣ. ವಾಟ್ಸಪ್ಪು ಹಾಗೂ ಇನ್ಸ್ಟಾಗ್ರಾಮ್ ಇಲ್ಲಿದೆ ನೋಡಿ ಫ್ರೆಂಡ್ಸ್. ಮಾಡಿಕೊಂಡು ಈ ಥರ ಇಲ್ಲಿ ಪ್ಲಸ್ ಐಕಾನ್ ಇದೆ ನೋಡಿ ಫ್ರೆಂಡ್ಸ್. ಇಲ್ಲಿ ಕೆಳಗಡೆ ಪ್ಲಸ್ ಐಕಾನ್ ಇದೆ ನೋಡಿ ಫ್ರೆಂಡ್ಸ್. ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡ್ರೆ ಈ ಥರ ಬರುತ್ತೆ. ಇಲ್ಲಿ ನೋಡಿ ಫೇಕ್ ಅಂತ ಇದೆ ನೋಡಿ ಫ್ರೆಂಡ್ಸ್. ಫೇಕ್ ಮೇಲೆ ಈ ಥರ ಕ್ಲಿಕ್ ಮಾಡ್ಕೋಬೇಕು ಫ್ರೆಂಡ್ಸ್. ಓಕೆ ಅಂತ ಕೊಡಿ. ಈ ಥರ ಇಲ್ಲಿ ಫೇಕ್ ಮೇಲೆ ಕೊಟ್ಟು ಓಕೆ ಅಂತ ಕೊಟ್ಟು ಹಾಗೆ ಬ್ಯಾಕ್ ಬಂದುಬಿಡಿ. ಬ್ಯಾಕ್ ಬಂದುಬಿಟ್ಟು ನೀವು ಇಲ್ಲಿ ವಾಟ್ಸಪ್ ಓಪನ್ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್. ಈ ಥರ ಬರುತ್ತೆ. ಓಪನ್ ಮಾಡಿಕೊಂಡ್ರೆ ಈ ಥರ ಬರುತ್ತೆ. ನಿಮಗೆ ಬೇಕಾದರೆ ನೀವು ಏನು ಮಾಡಬೇಕು ಅಂತಂದರೆ ಓಪನ್ ಮಾಡಿಕೊಂಡು ಇಲ್ಲಿ ಓಕೆ ಬಟನ್ ಇದೆ ನೋಡಿ ಫ್ರೆಂಡ್ಸ್. ಇಲ್ಲಿ ಮಾಡ್ಕೊಳ್ಳಿ. ಈ ಥರ ನೀವು ಪಾಸ್ವರ್ಡ್ ಕೊಟ್ಟಿರ್ತಾರಲ್ಲ, ಇದನ್ನು ನೀವು ಸೆಟ್ ಮಾಡಿಕೊಂಡು ಇಲ್ಲಿ ಪಾಸ್ವರ್ಡ್ ಕೊಟ್ಟರೆ ಸಾಕು, ನಿಮ್ಮ ವಾಟ್ಸಪ್ ಓಪನ್ ಆಗುತ್ತೆ. ಅದೇ ಥರ ಇಲ್ಲಿ ಕೂಡ ನೀವು ಲಾಂಗ್ ಪ್ರೆಸ್ ಇಟ್ಕೊಂಡು ಪಾಸ್ವರ್ಡ್ ಕೊಟ್ಟರೆ ಓಪನ್ ಆಗಿಬಿಡುತ್ತೆ. ಹಾಗೆ ಇನ್ನೂ ಅದರೊಳಗೆ ಸ್ವಲ್ಪ ಸೆಟ್ಟಿಂಗ್ಗಳಿವೆ. ನೀವು ಈ ಪಾಸ್ವರ್ಡನ್ನ ನೀವು ಯಾವ ಥರ ಸೆಟ್ ಮಾಡ್ಕೋಬೇಕು, ಇಲ್ಲಿ ಸೆಟ್ಟಿಂಗ್ಗೆ ಹೋಗಿ ಇಲ್ಲಿ ನೋಡಿ ಪಾಸ್ವರ್ಡ್ ಸೆಟ್ಟಿಂಗ್ ಅಂತಿದೆ ನೋಡಿ ಫ್ರೆಂಡ್ಸ್. ಇಲ್ಲಿ ಲಾಕ್ ಇಲ್ಲಿ ಕೆಳಗಡೆ ಪಾಸ್ವರ್ಡ್ ಅಂತಿದೆ. ನೀವು ಯೂಸ್ ಫಿಂಗರ್ ಪ್ರಿಂಟ್ನೂ ಯೂಸ್ ಮಾಡ್ಬೋದು. ಯೂಸ್ ಫೇಸ್ ಲಾಕ್ನೂ ಯೂಸ್ ಮಾಡ್ಬೋದು. ಮತ್ತು ಹಾಗೆ ಪಾಸ್ವರ್ಡ್ನೂ ಇಡ್ಬೋದು. ಯಾವ ಥರ ಮಾಡ್ಬೋದು ಅಂದರೆ ನೋಡಿ ಈ ಥರ ಸೆಟ್ ಮಾಡ್ಕೋಬೋದು. ಓಕೆ ಕೊಡಿ. 1 2 3 4 5 ಈ ಥರ ಕನ್ಫರ್ಮ್ ಆಗಿಬಿಡುತ್ತೆ. ಈ ಥರ ನೀವು ಪಾಸ್ವರ್ಡನ್ನ ಸೆಟ್ ಮಾಡ್ಕೋಬೋದು. ಹಾಗೆ ಆಗಿ ಲಾಕ್ ಕೊಟ್ಟರೆ ಲಾಕ್ ಆಗಿಬಿಡುತ್ತೆ. ಹಾಗೆ ನಮಗೆ ಬೇಡ ಅಂತಂದರೆ ನೀವು ಏನು ಮಾಡಬೇಕು, ಇಲ್ಲಿ ಇನ್ಸ್ಟಾಗ್ರಾಮ್ ಇದೆಯಲ್ಲ ಅದ್ರ ಮೇಲೆ ಕೊಟ್ಕೊಂಡು ಇಲ್ಲಿ ಕೊಟ್ಟು ಡು ಯು ವಾಂಟ್ ಟು ಡಿಲೀಟ್ ದಿಸ್ ಆ್ಯಪ್ ಅಂತ ಕೊಡ್ತಾ ಇದೆ ನೋಡಿ. ಓಕೆ ಅಂತ ಕೊಡಿ. ಹಾಗೆ ವಾಟ್ಸಪ್ ಕೂಡ ಡು ಯು ವಾಂಟ್ ಟು ಡಿಲೀಟ್ ದಿಸ್ ಆ್ಯಪ್ ಇದೆ ನೋಡಿ, ಓಕೆ ಕೊಡಿ. ಅದು ಹೋಗ್ಬಿಡುತ್ತೆ ಫ್ರೆಂಡ್ಸ್. ಇಷ್ಟೇ ಫ್ರೆಂಡ್ಸ್ ಇವತ್ತು. ನಮಸ್ಕಾರ ಫ್ರೆಂಡ್ಸ್, ಟೆಕ್ ಮಾಸ್ಟ್ರಿಗೆ ಸ್ವಾಗತ. ಇನ್ನೂ ಹೊಸ ಆ್ಯಪ್ ಬಗ್ಗೆ ನಿಮಗೆ ಮಾಹಿತಿ ಬೇಕಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಬೆಲ್ ಐಕಾನ್